ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಈ ರೀತಿ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಎಕ್ಸ್ಕ್ಯೂಸ್ ಇರಲಿ ಅಂತ ಹೇಳ್ತೀವಲ್ಲ. ಐ ಆಮ್ ಸಾರಿ ಫಾರ್ ದಿಸ್, ಐ ಆಮ್ ಸಾರಿ ಫಾರ್ ದಿಸ್. ನಿನ್ನನ್ನು ನೋಯಿಸಿದ್ದಕ್ಕೆ ಕ್ಷಮೆ ಇರಲಿ, ಗೊತ್ತಾಗಿಲ್ಲ ನಿನಗೆ ಹರ್ಟ್ ಮಾಡಿಬಿಟ್ಟೆ, ಸಾರಿ ಅಂತ ಹೇಳ್ತೀವಲ್ಲ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಸಾರಿ ಟು ಹರ್ಟ್ ಯು, ಸಾರಿ ಟು ಹರ್ಟ್ ಯು. ನೀನು ಚಿಂತೆ ಮಾಡಬೇಡ, ವರ್ರಿ ಮಾಡಬೇಡ, ನಾನಿದ್ದೀನಿ, ವರ್ರಿ ಮಾಡಬೇಡ ಅಂತ ಹೇಳೋದಕ್ಕೆ ಯು ಡೋಂಟ್ ವರಿ, ಯು ಡೋಂಟ್ ವರಿ. ನಿಮ್ಮಲ್ಲಿ ನನ್ನದೊಂದು ಮನವಿ ಇದೆ, ನಿಮ್ಮ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು, ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕುಳಿತುಕೊಳ್ಳಿ ಅನ್ನೋದಕ್ಕೆ ಪ್ಲೀಸ್ ಟೇಕ್ ಅ ಸೀಟ್, ಪ್ಲೀಸ್ ಟೇಕ್ ಅ ಸೀಟ್. ಇದನ್ನ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಕೂಡ ಹೇಳ್ಬೋದು. ನೀನಿದ್ದಿದ್ದು ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು ನೀನಿದ್ದಿದ್ದು ಅಂತ ಹೇಳೋದಕ್ಕೆ ಗುಡ್ ಯು ಆರ್ ಹಿಯರ್, ಗುಡ್ ಯು ಆರ್ ಹಿಯರ್. ನಿನಗೆ ಮತ್ತೇನು ಬೇಕು, ಇನ್ನೇನಾದರೂ ಬೇಕಾದರೆ ಕೇಳು, ನಿನಗೆ ಇನ್ನೇನು ಬೇಕು ಅಂತ ಕೇಳೋದಕ್ಕೆ ವಾಟ್ ಮೋರ್ ಡು ಯು ವಾಂಟ್, ವಾಟ್ ಮೋರ್ ಡು ಯು ವಾಂಟ್. ಬಂದು ನನಗೆ ಸಹಾಯ ಮಾಡು, ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋದಕ್ಕೆ ಕಮ್ ಆ್ಯಂಡ್ ಹೆಲ್ಪ್ ಮೀ, ಕಮ್ ಆ್ಯಂಡ್ ಹೆಲ್ಪ್ ಮೀ. ಬಹುಶಃ ನೀನು ಸರಿ ಇರ್ಬೋದು, ಮೇ ಬಿ ನೀನೇ ಕರೆಕ್ಟ್ ಇರ್ಬೋದು ಅನ್ನೋದಕ್ಕೆ ಮೇ ಬಿ ಯು ಆರ್ ರೈಟ್, ಮೇ ಬಿ ಯು ಆರ್ ರೈಟ್. ಅವನಿಗೆ ಬೇಗ ಬರಲು ಹೇಳು, ಅವನಿಗೆ ಬೇಗ ಬರೋಕ್ಕೆ ಹೇಳು, ಲೇಟ್ ಆಗುತ್ತೆ ಅಂತ ಹೇಳೋದಕ್ಕೆ ಟೆಲ್ ಹಿಮ್ ಟು ಕಮ್ ಸೂನ್, ಟೆಲ್ ಹಿಮ್ ಟು ಕಮ್ ಸೂನ್. ಇನ್ನೊಂದು ರೀತಿನೂ ಹೇಳ್ಬೋದು, ಟೆಲ್ ಹಿಮ್ ಟು ಕಮ್ ಅರ್ಲಿ. ನಾನು ಕೂಡ ಬರ್ತಾ ಇದ್ದೇನೆ, ನಾನು ಕೂಡ ಬರ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಟು, ಐ ಆಮ್ ಕಮಿಂಗ್ ಟು. ಈಗ ಅಳುವುದನ್ನು ನಿಲ್ಲಿಸು, ಇವಾಗ ಅಳೋದನ್ನು ನಿಲ್ಲಿಸು, ಸುಮ್ಮನೆ ಅಳಬೇಡ ಅನ್ನೋದಕ್ಕೆ ನೌ ಸ್ಟಾಪ್ ಕ್ರೈಯಿಂಗ್, ನೌ ಸ್ಟಾಪ್ ಕ್ರೈಯಿಂಗ್. ಬೇರೆಯವರ ಬಗ್ಗೆ ಕಾಳಜಿ ಮಾಡಬೇಡ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ, ಕೇರ್ ಮಾಡಬೇಡ, ನಿನ್ನನ್ನು ನೀನು ಕೇರ್ ಮಾಡ್ಕೋ ಅಂತ ಹೇಳುವ ಅರ್ಥದ ವಾಕ್ಯ. ಸೊ ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕೇರ್ ಅಬೌಟ್ ಅದರ್ಸ್, ಡೋಂಟ್ ಕೇರ್ ಅಬೌಟ್ ಅದರ್ಸ್. ನನಗೆ ನನ್ನ ಹಣ ಬೇಕು, ನನಗೆ ನಾನು ಕೊಟ್ಟಿದ್ದ ಅಮೌಂಟ್ ಬೇಕು ಅಂತ ಹೇಳೋದಕ್ಕೆ ಐ ವಾಂಟ್ ಮೈ ಮನಿ, ಐ ವಾಂಟ್ ಮೈ ಮನಿ. ಇಲ್ಲ ನಾನೇನು ಹೇಳಿಲ್ಲ, ಇಲ್ಲ ನಾನೇನು ಹೇಳಿಲ್ಲಲ್ಲ ಅಂತ ಹೇಳೋದಕ್ಕೆ ನೋ ಐ ಡಿಡಂಟ್ ಸೇ ಎನಿಥಿಂಗ್, ನೋ ಐ ಡಿಡಂಟ್ ಸೇ ಎನಿಥಿಂಗ್. ಈಗ ನಿದ್ದೆ ಮಾಡು ಹೋಗು, ಇವಾಗ ಮಲ್ಕೋ ಹೋಗು, ಲೇಟ್ ಆಗಿದೆ, ನಾಳೆ ಬೇಗ ಹೇಳಬೇಕು, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಇವಾಗ ನಿದ್ದೆ ಮಾಡು ಹೋಗು ಅನ್ನೋದಕ್ಕೆ ನೌ ಗೋ ಟು ಸ್ಲೀಪ್, ನೌ ಗೋ ಟು ಸ್ಲೀಪ್. ನಿನಗೆ ಹೊಟ್ಟೆ ಕಿಚ್ಚಾಗ್ತಿದ್ಯಾ, ನಿಂಗೆ ಜಲಸ್ ಆಗ್ತಿದ್ಯಾ ಅಂತ ಕೇಳ್ತೀವಲ್ಲ. ಆರ್ ಯು ಗೆಟಿಂಗ್ ಜಲಸ್, ಆರ್ ಯು ಗೆಟಿಂಗ್ ಜಲಸ್. ಒಂದು ಚೇರ್ ತಗೊಂಡು ಬಾ, ಒಂದು ಚೇರ್ ತಗೊಂಡು ಬಾ, ಒಂದು ಪೆನ್ ತಗೊಂಡು ಬಾ, ಒಂದು ಟೇಬಲ್ ತಗೊಂಬಾ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಅಂತ. ಸೊ ಬ್ರಿಂಗ್ ಅ ಚೇರ್, ಬ್ರಿಂಗ್ ಅ ಚೇರ್. ನೀನು ನನಗೆ ಕಲಿಸಬಲ್ಲೆಯಾ, ನಿನ್ನ ಹತ್ರ ಆಗುತ್ತಾ ನಾನು ಕಲಿಸೋಕೆ ಅಂತ ಹೇಳೋದಕ್ಕೆ ಕ್ಯಾನ್ ಯು ಟೀಚ್ ಮೀ. ಕ್ಯಾನ್ ಯು ಅಂದರೆ ಕ್ಯಾನ್ ಅಂದರೆ ನಿನಗಾಗುತ್ತಾ ಅಂತೇಳಿ ಎಬಿಲಿಟಿಯನ್ನು ಸೂಚಿಸುತ್ತಿದ್ದು. ಸೊ ಕ್ಯಾನ್ ಯು ಟೀಚ್ ಮೀ. ಈಗ ಯಾರ ಸರದಿ, ಈಗ ಯಾರ ಸರದಿ ಅಂತ ಕೇಳೋದಕ್ಕೆ ಊಸ್ ಟರ್ನ್ ಇಸ್ ಇಟ್, ಊಸ್ ಟರ್ನ್ ಇಸ್ ಇಟ್ ಅಥವಾ ಊಸ್ ಟರ್ನ್ ಇಸ್ ನಾವ್. ನೀನು ನನಗೆ ಬೇಜಾರು ಮಾಡಿದೆ, ನಿನ್ನಿಂದ ನಂಗೆ ಬೇಜಾರಾಯಿತು, ನಿನಗೆ ಬೇಜಾರು ಮಾಡಿದೆ ಅನ್ನೋದಕ್ಕೆ ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್, ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್. ರೈಲು ಯಾವಾಗ ಹೊರಡುತ್ತೆ, ಟ್ರೈನ್ ಯಾವಾಗ ಹೊರಡುತ್ತೆ ಅಂತ ಕೇಳೋದಕ್ಕೆ ವೆನ್ ವಿಲ್ ದ ಟ್ರೈನ್ ಲೀವ್, ವೆನ್ ವಿಲ್ ದ ಟ್ರೈನ್ ಲೀವ್. ನಾನು ಈಗ ಹೋಗಲೇಬೇಕು, ನಾನು ಇವಾಗ ಹೋಗಲೇಬೇಕು, ಲೇಟ್ ಆಗ್ತಿದೆ ಅಂತೀವಲ್ಲ. ಐ ಹ್ಯಾವ್ ಟು ಗೋ ನೌ, ಐ ಹ್ಯಾವ್ ಟು ಗೋ ನೌ. ಇವತ್ತು ನೀನು ಚೆನ್ನಾಗಿ ಕಾಣ್ತಾ ಇದೆಯಾ, ಇವತ್ತು ನೀನು ಚೆನ್ನಾಗಿ ಕಾಣ್ತಿದ್ಯಾ, ಡ್ರೆಸ್ ಚೆನ್ನಾಗಿದೆ, ಈ ರೀತಿ ಎಲ್ಲ ಹೇಳೋದಕ್ಕೆ ಯು ಲುಕ್ ಕೂಲ್ ಟುಡೇ, ಯು ಲುಕ್ ಕೂಲ್ ಟುಡೇ. ನೀನು ಒಬ್ಬನೇ ಹೋಗು, ನೀನು ಒಬ್ಬನೇ ಹೋಗು ಅನ್ನೋದಕ್ಕೆ ಯು ಗೋ ಅಲೋನ್, ಯು ಗೋ ಅಲೋನ್. ಬಹುಶಃ ಅವನು ನಿದ್ದೆ ಮಾಡ್ತಾ ಇರ್ಬೋದು, ಮೇ ಬಿ ಅವನು ನಿದ್ದೆ ಮಾಡ್ತಿರ್ಬೋದು, ನಿನ್ನೆ ರಾತ್ರಿ ಎಲ್ಲ ಟಿ ವಿ ನೋಡಿದ್ದ, ಈ ರೀತಿ ಹೇಳ್ತೀವಲ್ಲ. ಅಥವಾ ನಿನ್ನೆ ಯಕ್ಷಗಾನಕ್ಕೆ ಹೋಗಿದ್ದ, ಮೇ ಬಿ ಅವನು ನಿದ್ದೆ ಮಾಡ್ತಿರ್ಬೋದು ಅನ್ನೋದಕ್ಕೆ ಹಿ ಮೇ ಬಿ ಸ್ಲೀಪಿಂಗ್, ಹಿ ಮೇ ಬಿ ಸ್ಲೀಪಿಂಗ್. ನಾನು ಅವನನ್ನು ಹಿಂದೆ ಯಾವತ್ತೂ ಭೇಟಿ ಮಾಡಿಲ್ಲ, ಫಸ್ಟ್ ಟೈಮ್ ಭೇಟಿ ಮಾಡ್ತಿರೋದು, ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಈ ಮೊದಲು ಯಾವತ್ತೂ ಅವನು ನಾನು ಭೇಟಿ ಮಾಡಿಲ್ಲ ಅನ್ನೋದಕ್ಕೆ
ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ಐ ಹ್ಯಾವ್ ನೆವರ್ ಮೆಟ್ ಹಿಮ್ ಬಿಫೋರ್. ನನಗೆ ಮೊದಲೇ ಯಾಕೆ ಹೇಳಿಲ್ಲ, ಫಸ್ಟೇ ಯಾಕೆ ಹೇಳಿಲ್ಲ ನನಗೆ, ಫಸ್ಟೇ ಹೇಳಿದರೆ ಬರ್ತಿದ್ನಲ್ಲ, ಅಥವಾ ಫಸ್ಟೇ ಹೇಳಿದರೆ ಕೊಡ್ತಿದ್ನಲ್ಲ, ಈ ರೀತಿ ಹೇಳ್ತೀವಲ್ಲ. ಸೊ ನಂಗೆ ಮೊದಲೇ ಯಾಕೆ ಹೇಳಿಲ್ಲ ಅಂತ ಕೇಳೋದಕ್ಕೆ ವೈ ಡೋಂಟ್ ಯು ಟೆಲ್ ಮೀ ಅರ್ಲಿಯರ್. ವೈ ಡೋಂಟ್ ಯು ಟೆಲ್ ಮೀ ಅರ್ಲಿಯರ್. ನೀನು ನನ್ನನ್ನು ಈಗಲೇ ಭೇಟಿ ಮಾಡಬಲ್ಲೆಯಾ, ಇವಾಗಲೇ ನನ್ನನ್ನು ಮೀಟ್ ಮಾಡೋಕ್ಕಾಗತ್ತಾ ನಿನಗೆ ಅಂತ ಕೇಳೋದಕ್ಕೆ ಕ್ಯಾನ್ ಯು ಮೀಟ್ ಮೀ ರೈಟ್ ನೌ. ರೈಟ್ ನೌ ಅಂದರೆ ಈ ಕೂಡಲೇ ಅಂತೇಳಿ. ಸೊ ಕ್ಯಾನ್ ಯು ಮೀಟ್ ಮೀ ರೈಟ್ ನೌ. ನೀನು ಅಲ್ಲಿ ಏನು ಮಾಡ್ತಿದೀಯಾ, ನೀನು ಅಲ್ಲಿ ಏನು ಮಾಡ್ತಿದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಡೂಯಿಂಗ್ ದೇರ್. ವಾಟ್ ಆರ್ ಯು ಡೂಯಿಂಗ್ ದೇರ್. ಇದು ಯಾರ ಬ್ಯಾಗ್, ಈ ಬ್ಯಾಗ್ ಯಾರ್ದು ಅಂತ ಕೇಳೋದಕ್ಕೆ ಊಸ್ ಬ್ಯಾಗ್ ಇಸ್ ದಿಸ್. ಊಸ್ ಬ್ಯಾಗ್ ಇಸ್ ದಿಸ್. ನಾನು ನಿನಗೋಸ್ಕರನೇ ಎಲ್ಲವನ್ನು ಮಾಡ್ತಿದ್ದೀನಿ, ನಿನಗೋಸ್ಕರನೇ ನಾನು ಇದೆಲ್ಲವನ್ನು ಮಾಡ್ತಿರೋದು ಅಂತ ಹೇಳೋದಕ್ಕೆ ಐ ಡೂ ಎವ್ರಿಥಿಂಗ್ ಫಾರ್ ಯು. ಐ ಡೂ ಎವ್ರಿಥಿಂಗ್ ಫಾರ್ ಯು. ನನಗೆ ಯಾರೂ ಕೇಳಿಲ್ಲ, ನನಗೆ ಯಾರೂ ಕೇಳಿಲ್ಲಪ್ಪ ಅಂತ ಹೇಳ್ತೀವಲ್ಲ. ನೋ ಒನ್ ಆಸ್ಟ್ ಮೀ. ನೋ ಒನ್ ಆಸ್ಟ್ ಮೀ. ನನಗೆ ಮಾತುಗಳು ಹೊರಬರುತ್ತಿಲ್ಲ, ನನಗೆ ಮಾತುಗಳು ಹೊರಬರ್ತಾ ಇಲ್ಲ. ಸ್ಪೀಚ್ಲೆಸ್ ಆಗಿದ್ದೀನಿ ಅಂತೀವಲ್ಲ. ಸೊ ಐ ಆಮ್ ಸ್ಪೀಚ್ಲೆಸ್. ಐ ಆಮ್ ಸ್ಪೀಚ್ಲೆಸ್. ನೀನು ನನಗೋಸ್ಕರ ಏನು ಮಾಡಿದೀಯಾ, ನನಗೋಸ್ಕರ ನೀನು ಏನು ಮಾಡಿದೀಯಾ ಬೇಕಲ್ಲ ಕೇಳ್ತೀವಲ್ಲ. ವಾಟ್ ಹ್ಯಾವ್ ಯು ಡನ್ ಫಾರ್ ಮೀ. ವಾಟ್ ಹ್ಯಾವ್ ಯು ಡನ್ ಫಾರ್ ಮೀ. ಈ ದಿನಗಳಲ್ಲಿ ನಾನು ಒಂದು ಕೆಲಸ ಹುಡುಕ್ತಾ ಇದ್ದೀನಿ, ಈ ಡೇಸಲ್ಲಿ ನಾನು ಒಂದಿಷ್ಟು ಕೆಲಸ ಹುಡುಕ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ನವ್ ಎ ಡೇಸ್. ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ನವ್ ಎ ಡೇಸ್. ಇವತ್ತಿಗೆ ಇಷ್ಟು ಸಾಕು, ಇವತ್ತಿಗೆ ಇಷ್ಟು ಸಾಕು, ಕಂಪ್ಲೀಟ್ ಮಾಡೋಣ ಅನ್ನೋದಕ್ಕೆ ದಟ್ಸ್ ಆಲ್ ಫಾರ್ ಟುಡೇ. ದಟ್ಸ್ ಆಲ್ ಫಾರ್ ಟುಡೇ. ಇದನ್ನು ಶೇರ್ ಮಾಡು, ಇದನ್ನು ಹಂಚು, ಇದನ್ನು ಶೇರ್ ಮಾಡು ಅನ್ನೋದಕ್ಕೆ ಶೇರ್ ಇಟ್. ಶೇರ್ ಇಟ್. ನೀನು ಅವನಿಗೆ ಏನು ಹೇಳಿದೆ, ಅವನಿಗೇನು ಹೇಳಿದೆಯಲ್ಲ, ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹಿಮ್. ವಾಟ್ ಡಿಡ್ ಯು ಟೆಲ್ ಹಿಮ್. ಅವನನ್ನು ಹಿಂಬಾಲಿಸು. ಹಿಂಬಾಲಿಸು ಅಂದರೆ ಫಾಲೋ ಮಾಡು. ಸೊ ಅವನನ್ನು ಫಾಲೋ ಮಾಡು ಅನ್ನೋದಕ್ಕೆ ಫಾಲೋ ಹಿಮ್. ಫಾಲೋ ಹಿಮ್. ಅವನ ಕಡೆ ನೋಡಬೇಡ, ಅವನ ಕಡೆ ನೋಡಬೇಡ. ಯಾಕೆ ನೋಡ್ತಿದೀಯಾ ಕೇಳೋದಕ್ಕೆ ಡೋಂಟ್ ಲುಕ್ ಎಟ್ ಹಿಮ್. ಡೋಂಟ್ ಲುಕ್ ಎಟ್ ಹಿಮ್. ನನ್ನನ್ನು ಮೂರ್ಖನನ್ನಾಗಿ ಮಾಡಬೇಡ. ನನ್ನೇನು ಫೂಲಿಶ್ ಅನ್ಕೊಂಡಿದೀಯಾ, ನನ್ನನ್ನು ಮಂಗನ್ ಮಾಡಬೇಡ ಅಂತೀವಲ್ಲ. ಸೊ ಡೋಂಟ್ ಮೇಕ್ ಮಿ ಫುಲ್. ಡೋಂಟ್ ಮೇಕ್ ಮಿ ಫುಲ್. ನನಗೆ ನಿದ್ದೆ ಬರ್ತಾ ಇದೆ, ನನಗೆ ನಿದ್ದೆ ಬರ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ. ಐ ಆಮ್ ಫೀಲಿಂಗ್ ಸ್ಲೀಪಿ. ನಿನಗೆ ನಾನು ಹೇಗೆ ಗೊತ್ತು, ನಿಂಗೆ ನಾನು ಹೆಂಗೆ ಗೊತ್ತು, ಹಿಂಗೆ ಪರಿಚಯ ನಾನು ನಿನಗೆ ಅಂತ ಕೇಳೋದಕ್ಕೆ ಹೌ ಡು ಯು ನೋ ಮೀ. ಹೌ ಡು ಯು ನೋ ಮೀ. ನನ್ನನ್ನು ನೆನಪು ಮಾಡ್ಕೋ, ನನ್ನನ್ನು ನೆನಪು ಮಾಡ್ಕೊ ಅನ್ನೋದಕ್ಕೆ ರಿಮೆಂಬರ್ ಮೀ. ರಿಮೆಂಬರ್ ಮೀ. ನನಗೆ ತಡ ಆಗ್ತಾ ಇದೆ, ನನಗೆ ಲೇಟ್ ಆಗ್ತಿದೆ ಅನ್ನೋದಕ್ಕೆ ಐ ಆಮ್ ಗೆಟಿಂಗ್ ಲೇಟ್. ಐ ಆಮ್ ಗೆಟಿಂಗ್ ಲೇಟ್. ಇದು ನಿನ್ನ ಭ್ರಮೆ, ಇದು ನಿನ್ನ ಇಲ್ಯೂಷನ್ ಅಂತೀವಲ್ಲ. ಇಟ್ಸ್ ಯುವರ್ ಇಲ್ಯೂಷನ್. ಇಟ್ಸ್ ಯುವರ್ ಇಲ್ಯೂಷನ್. ಜನರು ಏಕೆ ಹಾಗೆ, ಜನ ಯಾಕೆ ಹಾಗೆ ಅಂತ ಕೇಳೋದಕ್ಕೆ ವೈ ಆರ್ ಪೀಪಲ್ ಸೋ. ವೈ ಆರ್ ಪೀಪಲ್ ಸೋ. ಈ ರೀತಿ ಮತ್ತೊಮ್ಮೆ ಆಗಲ್ಲ, ಸಾರಿ, ಈ ರೀತಿ ಮತ್ತೊಂದು ಸರಿ ಆಗಲ್ಲ ಅನ್ನೋದಕ್ಕೆ ದಿಸ್ ವೋಂಟ್ ಹ್ಯಾಪನ್ ಅಗೇನ್. ದಿಸ್ ವೋಂಟ್ ಹ್ಯಾಪನ್ ಅಗೇನ್. ಸ್ವಲ್ಪ ಮ್ಯೂಸಿಕ್ಕನ್ನು ನುಡಿಸಿ, ಸ್ವಲ್ಪ ಮ್ಯೂಸಿಕ್ ಪ್ಲೇ ಮಾಡಿ ಅನ್ನೋದಕ್ಕೆ ಪ್ಲೇ ಸಮ್ ಮ್ಯೂಸಿಕ್. ಪ್ಲೇ ಸಮ್ ಮ್ಯೂಸಿಕ್. ನನಗೆ ಡ್ರೈವ್ ಮಾಡಲು ಬಿಡು, ನನಗೆ ಡ್ರೈವ್ ಮಾಡೋಕ್ಕೆ ಬಿಡು. ಬರೀ ನೀನೇ ಡ್ರೈವ್ ಮಾಡ್ತೀಯಲ್ಲ, ನಾನು ಸ್ವಲ್ಪ ಡ್ರೈವ್ ಮಾಡ್ತೀನಿ, ನನಗೆ ಡ್ರೈವ್ ಮಾಡೋಕ್ಕೆ ಬಿಡು ಅಂತ ಹೇಳೋದಕ್ಕೆ ಲೆಟ್ ಮೀ ಡ್ರೈವ್. ಲೆಟ್ ಮೀ ಡ್ರೈವ್. ನಿನಗೆ ಸುಮ್ಮನೆ ಕೂರಲು ಆಗೋದಿಲ್ಲವೇ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವ ನಿನಗೆ? ಯಾಕೆ ಆ ರೀತಿ ಕಾಲಲ್ಲಿ ಆಡಿಸ್ತೀಯಾ, ಕೈಯಲ್ಲಿ ಆಡಿಸ್ತೀಯಾ, ಅಥವಾ ಯಾಕೆ ಆ ರೀತಿ ಸಾಂಗ್ ಹೇಳ್ತೀಯಾ, ಈ ರೀತಿಗೆಲ್ಲ ಕೇಳ್ತೀವಲ್ಲ. ಸೊ ನಿನಗೆ ಸುಮ್ಮನೆ ಕೂರೋಕೆ ಆಗೋದಿಲ್ವೇ ಅಂತ ಕೇಳೋದಕ್ಕೆ ಕಾಂಟ್ ಯು ಸಿಟ್ ಸ್ಟಿಲ್. ಕಾಂಟ್ ಯು ಸಿಟ್ ಸ್ಟಿಲ್. ನೀನು ಏನು ಹುಡುಕುತ್ತಿರುವೆ, ಏನು ಸರ್ಚ್ ಮಾಡ್ತಾ ಇದೆಯಲ್ಲ, ಏನು ಹುಡುಕ್ತಾ ಇದೆಯಾ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಫಾರ್. ಲುಕಿಂಗ್ ಫಾರ್ ಅಂದರೆ ಸರ್ಚಿಂಗ್ ಫಾರ್ ಅನ್ನೋ ಅರ್ಥನೇ ಬರುತ್ತೆ, ಹುಡುಕ್ತಾ ಇದೆಯಾ ಅಂತೇಳಿ. ಸೊ ವಾಟ್ ಆರ್ ಯು ಲುಕಿಂಗ್ ಫಾರ್. ನನ್ನ ಹತ್ತಿರ ಬಾ. ಕಮ್ ಟು ಮೀ. ಕಮ್ ಟು ಮೀ. ಯಾವತ್ತೂ ಬಿಟ್ಟು ಕೊಡಬೇಡ, ಯಾವತ್ತೂ ಅದನ್ನು ಬಿಟ್ಟು ಕೊಡಬೇಡ ಅಂತ ಹೇಳೋದಕ್ಕೆ ನೆವರ್ ಗಿವ್ ಅಪ್. ನೆವರ್ ಗಿವ್ ಅಪ್. ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿದೆ, ನನಗೆ ನಿನ್ನ ಮೇಲೆ ಸಿಟ್ಟಿದೆ, ತುಂಬ ಸಿಟ್ಟು ಬಂದಿದೆ ಅನ್ನೋದಕ್ಕೆ ಐ ಆಮ್ ಆ್ಯಂಗ್ರಿ ವಿತ್ ಯು. ಐ ಆಮ್ ಆ್ಯಂಗ್ರಿ ವಿತ್ ಯು. ನೀನು ಏಕೆ ಸುಮ್ಮನಿರುವೆ, ಯಾಕೆ ನೀನು ಸುಮ್ಮನೆ ಇದೆಯಾ ಅಂತ ಕೇಳೋದಕ್ಕೆ
ವೈ ಆರ್ ಯು ಸೈಲೆಂಟ್? ವೈ ಆರ್ ಯು ಸೈಲೆಂಟ್? ನೀನು ಏನು ತಿಂದೆ? ಏನು ತಿಂದೆ ನೀನು? ಏನು ಟಿಫನ್ ಮಾಡಿದೆ ನೀನು? ಏನು ಊಟ ಮಾಡಿದೆ ನೀನು ಕೇಳ್ತೀವಲ್ಲ. ಸೊ ನೀನು ಏನು ತಿಂದೆ ಅನ್ನೋದಕ್ಕೆ ವಾಟ್ ಡಿಡ್ ಯು ಈಟ್? ವಾಟ್ ಡಿಡ್ ಯು ಈಟ್? ಮತ್ತೆ ಪ್ರಯತ್ನಿಸು, ಸುಮ್ಮನೆ ಆಗಬೇಡ, ಇನ್ನೊಂದ್ಸರಿ ಟ್ರೈ ಮಾಡು ಅಂತ ಹೇಳ್ತೀವಲ್ಲ. ಸೊ ಮತ್ತೆ ಟ್ರೈ ಮಾಡು, ಮತ್ತೆ ಪ್ರಯತ್ನಿಸು ಅನ್ನೋದಕ್ಕೆ ಟ್ರೈ ಅಗೈನ್, ಟ್ರೈ ಅಗೈನ್. ಬಿಸಿ ನೀರನ್ನು ಕುಡಿಬೇಡ, ಸ್ವಲ್ಪ ದಿನ ಬಿಸಿನೀರು ಕುಡಿಬೇಡ ಅಂತ ಹೇಳ್ತೀವಲ್ಲ. ಸೊ ಬಿಸಿನೀರನ್ನು ಕುಡಿಬೇಡ ಅನ್ನೋದಕ್ಕೆ ಡೋಂಟ್ ಡ್ರಿಂಕ್ ಹಾಟ್ ವಾಟರ್, ಡೋಂಟ್ ಡ್ರಿಂಕ್ ಹಾಟ್ ವಾಟರ್. ಇದನ್ನು ವಾಕ್ಯ ಕಂಟಿನ್ಯೂ ಮಾಡ್ಬೋದು. ಸಮ್ ಡೇಸ್ ಡೋಂಟ್ ಡ್ರಿಂಕ್ ಹಾಟ್ ವಾಟರ್. ಇದರ ಬಗ್ಗೆ ಯೋಚಿಸು, ಇದರ ಬಗ್ಗೆ ಯೋಚನೆ ಮಾಡು, ಥಿಂಕ್ ಮಾಡು ಅನ್ನೋದಕ್ಕೆ ಥಿಂಕ್ ಅಬೌಟ್ ಇಟ್, ಥಿಂಕ್ ಅಬೌಟ್ ಇಟ್. ನಿನ್ನ ಕೆಲಸ ಸರಿಯಾಗಿ ಮಾಡು, ಮಾಡೋ ಕೆಲಸನ ನೀಟಾಗಿ ಮಾಡು ಅಂತೀವಲ್ಲ. ಡೂ ಯುವರ್ ವರ್ಕ್ ಪ್ರಾಪರ್ಲಿ, ಡೂ ಯುವರ್ ವರ್ಕ್ ಪ್ರಾಪರ್ಲಿ. ನನ್ನ ಕೈ ಹಿಡಿದುಕೋ, ನನ್ನ ಕೈಯನ್ನು ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ಮೈ ಹ್ಯಾಂಡ್, ಹೋಲ್ಡ್ ಮೈ ಹ್ಯಾಂಡ್. ಅವನು ಏನು ಮಾಡುತ್ತಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ ಕೇಳೋದಕ್ಕೆ ವಾಟ್ ಈಸ್ ಹಿ ಡೂಯಿಂಗ್, ವಾಟ್ ಈಸ್ ಹಿ ಡೂಯಿಂಗ್. ನಿನ್ನ ಬುದ್ಧಿ ಉಪಯೋಗಿಸು, ಸುಮ್ಮನೆ ಶಕ್ತಿ ಪ್ರಯೋಗಿಸಬೇಡ, ನಿನ್ನ ಬುದ್ಧಿಯನ್ನು ಉಪಯೋಗಿಸು ಅನ್ನೋದಕ್ಕೆ ಯೂಸ್ ಯುವರ್ ಬ್ರೈನ್, ಯೂಸ್ ಯುವರ್ ಬ್ರೈನ್. ನೀನು ಮಾತನಾಡುವ ಮೊದಲು ಯೋಚಿಸು, ಸುಮ್ಮನೆ ಮಾತಾಡಬೇಡ, ಅಪಾರ್ಥ ಆಗುತ್ತೆ. ಮಾತಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡು ಅಂತೀವಲ್ಲ. ಸೊ ನೀನು ಮಾತನಾಡುವ ಮೊದಲು ಯೋಚಿಸು ಅನ್ನೋದಕ್ಕೆ ಥಿಂಕ್ ಬಿಫೋರ್ ಯು ಸ್ಪೀಕ್, ಥಿಂಕ್ ಬಿಫೋರ್ ಯು ಸ್ಪೀಕ್. ನೀನು ಇದರಿಂದ ತಪ್ಪಿಸಿಕೊಳ್ಳಲಾರೆ, ನೀನು ಏನು ಮಾಡಿದ್ರು ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ನಿನಗೆ ಅನ್ನೋದಕ್ಕೆ ಯು ಕಾಂಟ್ ಎಸ್ಕೇಪ್ ಫ್ರಮ್ ಇಟ್, ಯು ಕಾಂಟ್ ಎಸ್ಕೇಪ್ ಫ್ರಮ್ ಇಟ್. ನಿನಗೆ ಏನಾಗಿದೆ, ಏನಾಗಿದೆ ನಿನಗೆ ಕೇಳೋದಕ್ಕೆ ವಾಟ್ ಹ್ಯಾಪನ್ ಟು ಯು, ವಾಟ್ ಹ್ಯಾಪನ್ ಟು ಯು. ನೀನು ಏನು ಹೇಳುತ್ತಿರುವೆ, ಏನೋ ಹೇಳ್ತಿದೆಯಲ್ಲ, ಏನು ಹೇಳ್ತಿದೆಯಾ ನೀನು ಕೇಳೋದಕ್ಕೆ, ನೀನು ಏನು ಹೇಳ್ತಿದೆಯಾ ಕೇಳೋದಕ್ಕೆ ವಾಟ್ ಆರ್ ಯು ಸೇಯಿಂಗ್, ವಾಟ್ ಆರ್ ಯು ಸೇಯಿಂಗ್. ನೀನು ಯಾಕೆ ಅರ್ಥ ಮಾಡಿಕೊಳ್ಳಲಾರೆ, ಯಾಕೆ ನಿನಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಇಷ್ಟೆಲ್ಲ ಹೇಳ್ತಿದ್ದೀನಿ ನಾನು ಅಂತೀವಲ್ಲ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್. ಇದು ನಿನ್ನ ತಪ್ಪು, ಇಟ್ಸ್ ಯುವರ್ ಮಿಸ್ಟೇಕ್, ಇಟ್ಸ್ ಯುವರ್ ಮಿಸ್ಟೇಕ್. ಅದನ್ನು ಇಟ್ಸ್ ಯುವರ್ ಫಾಲ್ಟ್ ಅಂತ ಕೂಡ ಹೇಳ್ಬೋದು. ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ, ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ, ಕರೆನ್ಸಿ ಹಾಕ್ಕೋಬೇಕು ನಾನು, ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ, ಕಾಲ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತೀವಲ್ಲ. ಸೊ ನನ್ನ ಫೋನಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ನೋದಕ್ಕೆ ಮೈ ಫೋನ್ ಹ್ಯಾಸ್ ನೋ ಬ್ಯಾಲೆನ್ಸ್, ಮೈ ಫೋನ್ ಹ್ಯಾಸ್ ನೋ ಬ್ಯಾಲೆನ್ಸ್. ನೀನು ಯಾಕೆ ನನ್ನನ್ನು ದಿಟ್ಟಿಸಿ ನೋಡ್ತಾ ಇದೆಯಾ, ನನ್ನನ್ನೇ ಯಾಕೆ ಗುರಾಯಿಸಿ ನೋಡ್ತಿದ್ಯಾ ಕೇಳ್ತೀವಲ್ಲ. ವೈ ಆರ್ ಯು ಸ್ಟೇರಿಂಗ್ ಎಟ್ ಮೀ, ವೈ ಆರ್ ಯು ಸ್ಟೇರಿಂಗ್ ಅಟ್ ಮೀ. ಇಲ್ಲಿ ಉಳಿಯೋದ್ರಿಂದ ಏನು ಉಪಯೋಗ ಇಲ್ಲ, ಇಲ್ಲಿ ಉಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಇಟ್ಸ್ ನೋ ಯೂಸ್ ಸ್ಟೇಯಿಂಗ್ ಹಿಯರ್, ಇಟ್ಸ್ ನೋ ಯೂಸ್ ಸ್ಟೇಯಿಂಗ್ ಹಿಯರ್. ನನಗೆ ನಿನ್ನನ್ನು ಭೇಟಿ ಮಾಡಲು ಇಷ್ಟ ಇಲ್ಲ, ನಿನ್ನನ್ನು ನನಗೆ ಭೇಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ವಾಂಟ್ ಟು ಮೀಟ್ ಯು, ಐ ಡೋಂಟ್ ವಾಂಟ್ ಟು ಮೀಟ್ ಯು. ಚೆನ್ನಾಗಿ ಓದು, ಚೆನ್ನಾಗಿ ಓದು ಅನ್ನೋದು ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.